ಆತ್ಮೀಯ ಸ್ಪರ್ಧಾರ್ಥಿಗಳು ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾನು ವೃತ್ತಗಳ ಬಗ್ಗೆ MCQ ಟೈಪ್ ಕ್ವಶನ್ಸ್ಗಳನ್ನ ನೋಡಿದ್ದೆ LBA ಒಳಗಿಂದ. ಈಗ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅನ್ನುವಂಥದ್ರ ಬಗ್ಗೆ LBA MCQ ಟೈಪ್ ಕ್ವಶನ್ಸ್ಗಳನ್ನ ನೋಡ್ತಾ ಇದ್ದೀವಿ. ತಡ ಮಾಡೋದು ಬೇಡ, ಕ್ವಶನ್ಸ್ಗಳನ್ನ ನೋಡ್ಕೋತಾ ಹೋಗೋಣ. ಫಸ್ಟ್ ಕ್ವಶನ್, ಒಂದು ವೃತ್ತದ ವಿಸ್ತೀರ್ಣವು 49 ಪೈ ಚದರಮಾನಗಳಾದರೆ ಆ ವೃತ್ತದ ಸುತ್ತಳತೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಪೈ ಒಳಗೆ ವ್ಯಕ್ತಪಡಿಸಿದ್ದಾರೆ ಅವರ. ನಾವೇನು ಮಾಡಬೇಕು ಅಂದರೆ ವಿಸ್ತೀರ್ಣದ ಸೂತ್ರಕ್ಕೆ ಇದನ್ನು ಅಡಾಪ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ವಿಸ್ತೀರ್ಣದ ಸೂತ್ರ ಪೈ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 49 ಪೈ ಅಂತ ಹೇಳಿದ್ದಾನೆ. RHS ಒಳಗಿರುವಂಥ ಪೈಯ LHS ಇರುವಂಥ ಪೈಯ ಕ್ಯಾನ್ಸಲೇಷನ್, ಎರಡು ಕಡೆ ಪೈ ಅದ, ಅದು ಆಚೆ ಕಡೆ ಹೋದ್ರೂ ಡಿವೈಡೆಡ್ ಬೈ ಕ್ಯಾನ್ಸಲ್ ಆಗ್ತದೆ. ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 49 ಬಂತು. ಇಟ್ ಮೀನ್ಸ್ ಆರ್ ಈಸ್ ಈಕ್ವಲ್ ಟು 7. ಓಕೆ, ಆರ್ ಸ್ಕ್ವೇರ್ 49 ಆದರೆ ಆರ್ 7. ಇಲ್ಲಿ ವೃತ್ತದ ಸುತ್ತಳತೆ ಅಂದರೆ ವೃತ್ತದ ಸುತ್ತಳತೆಯ ಸೂತ್ರ 2πr. ಓಕೆ, ಪೈ ಹಂಗೆ ಇಡ್ರಿ 2 ಇಂಟು ಆರ್, ಯಾಕಂದ್ರೆ ಆಪ್ಷನ್ಸ್ಗಳಲ್ಲಿ ಪೈ ಹಂಗೆ ಇಟ್ಟಾರೆ ಎಲ್ಲ ಕಡೆನೂ, ಹಾಗಾಗಿ ಪೈಯನ್ನು ಹಂಗೆ ಇಡ್ರಿ 2 ಇಂಟು ಆರ್. ಆರ್ 7 ಬಂದದ, 7 2 14, ಪೈ ಹಂಗೆ ಇರಲಿ, 14 ಪೈ ಮಾನಗಳು ಅನ್ನೋದು ಈ ಪ್ರಶ್ನೆಯ ಸರಿಯಾದ ಉತ್ತರ. 14 ಪೈ ಮಾನಗಳು. ದೆನ್ ಎರಡನೇ ಕ್ವಶನ್, ತ್ರಿಜ್ಯ 6 ಮಾನಗಳಿರುವ ಎರಡು ಸರ್ವಸಮ ವೃತ್ತಗಳ ಒಟ್ಟು ವಿಸ್ತೀರ್ಣ. ಎರಡೂ ವೃತ್ತಗಳು ಸರ್ವಸಮ ಅದಾವ, ಅವುಗಳ ಒಟ್ಟು ವಿಸ್ತೀರ್ಣ. ಸರ್ವಸಮ ಅಂದರೆ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್, ಆ ವೃತ್ತದ ವಿಸ್ತೀರ್ಣನೂ ಪೈ ಆರ್ ಸ್ಕ್ವೇರ್. ಎರಡು ಸರ್ವಸಮ ವೃತ್ತ ಅಂದರೆ ಎರಡನ್ನೂ ಪ್ಲಸ್ ಮಾಡೋದು 2πr ಸ್ಕ್ವೇರ್. ಆಪ್ಷನ್ ಎ ಈಸ್ ರೈಟ್ ಆನ್ಸರ್, 2πr ಸ್ಕ್ವೇರ್. ತ್ರಿಜ್ಯ 6 ಆಗಿರುವ ಒಂದು ವೃತ್ತದಲ್ಲಿ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಕಂಸದ ಉದ್ದ ಅಂದರೆ ಕಂಸವು ಪರಿಧಿಯ ಒಂದು ಭಾಗ 2πr ಅನ್ನುವಂಥ ಫಾರ್ಮೇಷನನ್ನು ಹೊಂದಿರ್ತದೆ. ಥೀಟಾ ಡಿವೈಡೆಡ್ ಬೈ 360. ಓಕೆ, ಫಾರ್ಮುಲಾ ಏನು ಅಂದರೆ ಥೀಟಾ ಡಿವೈಡೆಡ್ ಬೈ 360 ಇಂಟು 2πr. ದಿಸ್ ಈಸ್ ದ ಆನ್ಸರ್. ಎಲ್ಲದ ಇದು ಹುಡುಕಿದು ಅಂದರೆ ಥೀಟಾ ಡಿವೈಡೆಡ್ ಬೈ 360 ಇಂಟು 2πr. ಓಕೆ, ದಿಸ್ ಈಸ್ ದ ಆನ್ಸರ್. ಇಲ್ಲಿ ಪೈ ಆರ್ ಸ್ಕ್ವೇರ್ ಕೊಟ್ಟಿದ್ದಾರೆ, ಸ್ಕ್ವೇರ್ ಬರೋಲ್ಲ. ಥೀಟಾ ಡಿವೈಡೆಡ್ ಬೈ 360 ಇಂಟು 2πr. ದಿಸ್ ಈಸ್ ದ ಆನ್ಸರ್. ಓಕೆ, ಅಥವಾ ನಾವು ಇದನ್ನು ಇದನ್ನು ಆನ್ಸರಾಗಿ ಕೊಟ್ರೂ ಓಕೆ. ಇಲ್ಲಿ ಪೈ ಆರ್ ಸ್ಕ್ವೇರ್ ಅದ. ಓಕೆ, ಇದೇ ಇರಲಿ. ಇದನ್ನು ನೋಡ್ರದ ಆಪ್ಷನ್ ಸಿ, ಥೀಟಾ ಡಿವೈಡೆಡ್ ಬೈ 180 ಇಂಟು ಪೈ ಆರ್ ಅಂತದ. ಇದು ಕೂಡ ಉತ್ತರ ಆಗ್ತದೆ ಸರ್. ಹೆಂಗ್ರಿ ಅಂದರೆ ಥೀಟಾ ಡಿವೈಡೆಡ್ ಬೈ 360 ಇಂಟು 2πr ಉತ್ತರ ಅಂತ ಹೇಳಿದ್ನ. ಇದು ಆಪ್ಷನ್ ಬಿ ಒಳಗೆ ಇತ್ತು, ಬಟ್ 2πr ಸ್ಕ್ವೇರ್ ಇತ್ತು. ಓಕೆ, ಇಲ್ಲಿ 2 ಒಂದಲೇ 280 ಕಡ್ತಾ ಹುಡುಗ ಅಂದ್ರೆ ಥೀಟಾ ಡಿವೈಡೆಡ್ ಬೈ 180 ಇಂಟು ಪೈ ಆರ್ ಇದಂದ್ರೂ ಓಕೆ. ಇದು ಕೂಡ ಕಂಸದ ಉದ್ದಕ್ಕೆ ಇರುವಂತಹ ಸೂತ್ರನ ಆಗಿರ್ತದೆ. ಓಕೆ, ಎಸ್, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ದೆನ್ ನೆಕ್ಸ್ಟ್, 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ 1/4 ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನು ಅಂತ ಕೇಳಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ವಶನ್. ಇಲ್ಲಿ 1/4 ಭಾಗದ ಅಂದರೆ ಇಟ್ ಈಸ್ ಫಸ್ಟ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನು ಅಂದರೆ ವೃತ್ತದ ವಿಸ್ತೀರ್ಣಕ್ಕೆ ಅದನ್ನು ಹೋಲಿಕೆ ಮಾಡಿದಂದ್ರೆ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್. ಓಕೆ, ಪೈ ಆರ್ ಸ್ಕ್ವೇರ್. ಇಲ್ಲಿ 1/4 ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದರೆ 5r ಸ್ಕ್ವೇರ್ ಡಿವೈಡೆಡ್ ಬೈ 4. ಓಕೆ, 4ನೇ 1 ಭಾಗದ ಪೈ ಆರ್ ಸ್ಕ್ವೇರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದೆನ್ ಇದು ಅದೇ ರೀತಿ ಐತೆ ನೋಡ್ರಿ, ವೃತ್ತದ 3/4 ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆ್ಯಸ್ ಇಟ್ ಈಸ್ ಸೇಮ್. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್, 3/4 ಪೈ ಆರ್ ಸ್ಕ್ವೇರ್. 3/4 ಪೈ ಆರ್ ಸ್ಕ್ವೇರ್, ದಿಸ್ ಇಸ್ ದ ಆನ್ಸರ್. ಓಕೆ, ದೆನ್ 6ನೇ ಪ್ರಶ್ನೆ, ವೃತ್ತದ ವ್ಯಾಸವು 14 ಸೆಂಟಿಮೀಟರ್ ಆದರೆ ಪರಿಧಿ ಏನು ಅಂತ ಕೊಟ್ಟಾನು. ವ್ಯಾಸ ಇಟ್ಕೊಂಡು ಏನೂ ಮಾಡೋಕ್ಕೆ ಬರೋಂಗಿಲ್ಲ, ಅದನ್ನು ತ್ರಿಜ್ಯ ಮಾಡ್ಕೋಬೇಕು. 14 ಸೆಂಟಿಮೀಟರ್ ವ್ಯಾಸ ಐತಿ ಅಂದರೆ 7 ಸೆಂಟಿಮೀಟರ್ ತ್ರಿಜ್ಯ ಇರ್ತದೆ. ಪರಿಧಿಯ ಸೂತ್ರ 2πr, 2 ಆ್ಯಸ್ ಇಟ್ ಈಸ್ 2 is equal into ಪೈ ಅಂದರೆ 22 divided by 7, r ಅಂದರೆ 7, 7 ಗೆಟ್ ಕ್ಯಾನ್ಸಲೇಷನ್, 22 44 ಸೆಂಟಿಮೀಟರ್ ಅನ್ನೋದು ವೃತ್ತ ಪರಿಧಿಯ ಉದ್ದವಾಗಿರ್ತದೆ. 44 ಸೆಂಟಿಮೀಟರ್ ಅನ್ನೋದು ಈ ಪ್ರಶ್ನೆಯ ಉತ್ತರ. ದೆನ್ ಚಿತ್ರದಲ್ಲಿ ತೋರಿಸಿರುವಂತೆ ಕಂಸ ABP 4π ಆಗಿದೆ. ಹಾಗಾದರೆ OB 9 ಸೆಂಟಿಮೀಟರ್ ಆದರೆ ಥೀಟಾದ ಅಳತೆ ಏನು? ಫಸ್ಟ್ ಕಂಸದ ಉದ್ದವನ್ನು ಅವ್ರು ಕೊಟ್ಟಾರ 4π ಅಂತ. ಕಂಸದ ಸೂತ್ರ ಏನು ಅಂದರೆ ಥೀಟಾ ಡಿವೈಡೆಡ್ ಬೈ 360 ಇಂಟು 2πr. ದಿಸ್ ಈಸ್ 4π. ಪೈ ಗೆಟ್ ಕ್ಯಾನ್ಸಲೇಷನ್, ಪೈ ಗೆಟ್ ಕ್ಯಾನ್ಸಲ್. ಓಕೆ, 2 ಆಚೆ ಕಡೆ ಹೋಗ್ತೀನಿ, ಆರನ್ನು ಕೂಡ ಆಚೆ ಕಡೆ ಹೋಗ್ತೀನಿ. ಥೀಟಾ ಡಿವೈಡೆಡ್ ಬೈ 360 ಇಸ್ ಈಕ್ವಲ್ ಟು ಅಲ್ಲಿ 4 ಅಷ್ಟೇ ಉಳಿತು RHSದಾಗ
ಡಿವೈಡೆಡ್ ಬೈ 2, ಯಾಕಂದ್ರೆ ಈಚೆ ಕಡೆ ಮಲ್ಟಿಪ್ಲಿಕೇಶನ್ ಐತಿ, ಈಚೆ ಕಡೆ ಡಿವೈಡ್ ಆಕೈತಿ, ಇಂಟು ಆರ್ ಎಷ್ಟು ಅದ ಅಂದ್ರೆ 9 ಸೆಂಟಿಮೀಟ್ರ್, 2 ಒಂದಲೇ 2 2ಲೇ. ದೆನ್ ತೀಟಾ ಈಸ್ ಈಕ್ವಲ್ ಟು 360 ಈಸ್ ಈಕ್ವಲ್ ಟು 2/9 ಉಳಿತು. 360 ಆಚೆ ಕಡೆ ಕಳಿಸ್ತಾನೆ, ತೀಟಾ ಅಷ್ಟು ಉಳಿತದೆ. ತೀಟಾ ಈಸ್ ಈಕ್ವಲ್ ಟು 2/9 ಇಂಟು 360. 9 ಒಂದಲೇ 9 4ಲೇ 36, 0 0 2 40ಲೇ 80 ಡಿಗ್ರಿ. ತೀಟಾದ ಬೆಲೆ 80 ಡಿಗ್ರಿ. ತೀಟಾದ ಬೆಲೆ 80 ಡಿಗ್ರಿ. ಹಂಗಂತ ಗೊತ್ತಾಯ್ತಾ? ಕಂಸದ ಉದ್ದದ ಫಾರ್ಮುಲಕ್ಕೆ 4π ಅನ್ನು ಹಚ್ಕೋತವು, ಪೈ ಕ್ಯಾನ್ಸಲೇಷನ್ ಮಾಡ್ಕೋತವು. 2r ಅನ್ನು ಆಚೆ ಕಡೆ ಕಳಿಸ್ತವು. ಆರ್ನ ಉದ್ದ ಕೂಡ ಕೊಟ್ಟದ ನಾವು 9 ಸೆಂಟಿಮೀಟ್ರ್ ಅಂತ ತೊಗೊಂಡು ನಾವು ಇದನ್ನು ಮಾಡ್ಬೋದು. ಓಕೆ, 8ನೇ ಕ್ವಶನ. ಚಿತ್ರದಲ್ಲಿ ವೃತ್ತಖಂಡ ಅಂದರೆ ಜಾದಿಂದ ಉಂಟಾದಂತಹ ಪ್ರದೇಶ. ಓಕೆ, ABP ಅನ್ನುವಂಥದ್ದು ಕಾಣತ್ತದಲ್ಲ, ದಟ್ ಈಸ್ ವೃತ್ತಖಂಡ. ಅದರ ವಿಸ್ತೀರ್ಣವು ಅಂತ ಕೊಟ್ಟಾನ. ಅದರ ವಿಸ್ತೀರ್ಣ ಹೆಂಗೆ ತೆಗೆದ ಅಂದರೆ, ಫಸ್ಟ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತಗೋಬೇಕು, ಅದರೊಳಗೆ ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡ್ಕೋಬೇಕು. ಆಪ್ಷನ್ ಸಿ, ತ್ರಿಜ್ಯಾಂತರ ಖಂಡ OABP ಅನ್ನೋ ಕಾಣ್ತಾ ಇದಲ್ಲ, ಓಕೆ, ಅದರ ವಿಸ್ತೀರ್ಣ ತೆಗಿಬೇಕು. ಆಮೇಲೆ ಅದರ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣ, ತ್ರಿಭುಜ AOB ಆ ವಿಸ್ತೀರ್ಣವನ್ನು ಮೈನಸ್ ಮಾಡಿದರೆ ನಮಗೆ ಲಘು ವೃತ್ತಖಂಡದ ವಿಸ್ತೀರ್ಣ ಸಿಗ್ತದೆ. ನೆಕ್ಸ್ಟ್ ಕ್ವಶನ್. ವೃತ್ತದ ವ್ಯಾಸವು 21 ಸೆಂಟಿಮೀಟ್ರ್. ಹಾಗಾದರೆ ಪರಿಧಿ ಕೇಳಿದನು. ಇಲ್ಲಿ ಕೂಡ ನಾವು ಡೈರೆಕ್ಟ್ಲಿ ಮಾಡ್ಬೋದು. ಪರಿಧಿ ಅಂದರೆ ಏನು? 2πr. ಓಕೆ, 2πr. 2r ಪರಿಧಿ ವ್ಯಾಸ ಆಗಿರ್ತದನ್ನು ಅದನ್ನು ಗಮನಿಸ್ಬೋದು ನೀವು. 2r ವ್ಯಾಸ ಆಗಿರ್ತೈತಿ, ಪೈ ಆ ಜಾಗದಾಗ ಅದನ್ನು ಇಡೋದು. ಫಾರ್ ಎಕ್ಸಾಂಪಲ್ 2 ಇಂಟು r ಇಂಟು ಪೈ, ಇಟ್ ಮೀನ್ಸ್ 21 ಇಂಟು ಪೈ, 22 ಡಿವೈಡೆಡ್ ಬೈ 7, 7 ಒಂದಲೇ 7 ಮೂರಲೇ 22 ಮೂರಲೇ 66 ಸೆಂಟಿಮೀಟ್ರ್ ಅನ್ನೋದು ಇದಕ್ಕೆ ಆನ್ಸರ್. ನೀವು ತ್ರಿಜ್ಯ ಕಂಡು ಹಿಡ್ಕೊಂಡು ಮಾಡ್ಬೋದು, ಏನೂ ರಾಂಗ್ ಇಲ್ಲ. ಬಟ್ ನೀವು ಡೈರೆಕ್ಟ್ ಅಲ್ಲೇ ಚಾನ್ಸ್ ಇದ್ದರೆ ಅಲ್ಲೇ ಪುಟ್ ಮಾಡುವಂಥ ಅವಶ್ಯಕತೆ ಇದ್ದರೆ ಅಲ್ಲೇ ಪುಟ್ ಮಾಡಿ ಡೈರೆಕ್ಟ್ ಆನ್ಸರನ್ನು ಪಡಿಬೋದು. ಒಂದು ವೃತ್ತದ ವಿಸ್ತೀರ್ಣ 154 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಸುತ್ತಳತೆ ಏನು ಅಂತ ಕೇಳಿದಾನೆ. ವಿಸ್ತೀರ್ಣದ ಸೂತ್ರ πr² ಈಸ್ ಈಕ್ವಲ್ ಟು 154 ಆಗೈತೆ ಅಂತ ಹೇಳ್ತಿದ್ದಾನೆ. ಅದರ ಸುತ್ತಳತೆ ಏನು ಅಂತಾನೆ ಇದನ್ನು ಡಿಕೋಡ್ ಮಾಡೋಣ. ಆರ್ ಕಂಡುಹಿಡೋಣ. ಪೈಯನ್ನು ಆಚೆ ಕಡೆ ಹಾಕೋಣ. r² ಆ್ಯಸ್ ಇಟ್ ಈಸ್ r², 154. ಪೈನ ವ್ಯಾಲ್ಯೂ 22/7 ಆಚೆ ಕಡೆ ಹೋಯ್ತಂದ್ರೆ 7 ಡಿವೈಡೆಡ್ ಬೈ 22 ಆಗ್ತದೆ, ಅಂದರೆ ವ್ಯುತ್ಕ್ರಮ ರೂಪ ಪಡ್ಕೊಂಡು ಹೋಗಿರ್ತದೆ. ಇಟ್ ಮೀನ್ಸ್ ವಾಟ್? r² ಈಸ್ ಈಕ್ವಲ್ ಟು 154 ಇಂಟು 7 ಡಿವೈಡೆಡ್ ಬೈ 22. 22ರಿಂದ ಡೈರೆಕ್ಟ್ ಕಡ್ದು ಹೋಗ್ತದೆ. ಇದು 11ರಿಂದ ಹೊಡಿರು. 11 2ಲೇ 22, 11 1ಲೇ 11, 4 ಉಳಿತು, 11 4ಲೇ 44, 2ರಲ್ಲಿ ಹೊಡಿರು, 2 7ಲೇ 14. 7 ಇಂಟು 7 ಬರ್ತದೆ. ಈಚೆ ಕಡೆ r² ಅದ, ಇಟ್ ಮೀನ್ಸ್ 7 r² ಇಸ್ ಈಕ್ವಲ್ ಟು 7², ಇಟ್ ಮೀನ್ಸ್ r ಇಸ್ ಈಕ್ವಲ್ ಟು 7. ಓಕೆ, ಅಗೇನ್ ನಾವು ಅದನ್ನು ಸುತ್ತಳತೆ ಒಳಗೆ ಹಾಕಿದಂದ್ರೆ ಸುತ್ತಳತೆ ಸೂತ್ರ 2πr. ಓಕೆ, 2 ಇಂಟು 22 ಡಿವೈಡೆಡ್ ಬೈ 7 ಇಂಟು r 7 ಬಂದದ, 7 ಗೆಟ್ ಕ್ಯಾನ್ಸಲೇಷನ್, 22 44 ಸೆಂಟಿಮೀಟ್ರ್ ಅನ್ನೋದು ಈ ಪ್ರಶ್ನೆಯ ಉತ್ತರ. ದೆನ್ ನೆಕ್ಸ್ಟ್ ಕ್ವಶನ್. ಓಕೆ, ದಿಸ್ ಕ್ವಶನ್ 11th one. ಕ್ವಶನ್ 11th one. ಕೇಂದ್ರದಲ್ಲಿ O ಕೇಂದ್ರವಾಗಿರುವ ವೃತ್ತದ ತ್ರಿಜ್ಯ 6 ಸೆಂಟಿಮೀಟ್ರ್. OAPBO ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಹೊರಗಿನ ತ್ರಿಜ್ಯಾಂತರ ಖಂಡ ಅಂದ್ರೆ ಓಕೆ, ಈ ಮೈನರ್ ಅಲ್ಲ, ಮೇಜರ್ ಸೆಕ್ಟರ್ದ ಏರಿಯಾವನ್ನು ಫೈಂಡ್ ಔಟ್ ಮಾಡುವಂಥದ್ದು ಟಾಸ್ಕ್. ಫಸ್ಟ್ ಇಲ್ಲಿ ಮೈನರ್ ಆ್ಯಂಗಲನ್ನು ನೋಡಿದ್ವು ಅಂದ್ರೆ 30 ಡಿಗ್ರಿ ಅದ. ನಾವು ಮೇಜರ್ ಸೆಕ್ಟರನ್ನು ಫೈಂಡ್ ಮಾಡುವಾಗ 360 ಡಿಗ್ರಿ ಒಳಗೆ 30 ಡಿಗ್ರಿಯನ್ನು ಮೈನಸ್ ಮಾಡಬೇಕು. ಇಟ್ ಮೀನ್ಸ್ 330 ಡಿಗ್ರಿ ಅನ್ನೋದು ಥೀಟಾ ಆಗಿರ್ತದೆ. ಅದನ್ನು ಇಟ್ಕೊಂಡು ಫಾರ್ಮುಲಾ ಮಾಡಬೇಕು. ಹಾಗಾದರೆ ಇಲ್ಲಿ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅವರ. 360 ಒಳಗೆ 30 ಡಿಗ್ರಿಯನ್ನು ಮೈನಸ್ ಮಾಡಿ ನಾವು ಏನು ಮಾಡಬೇಕು? ಸೆಕ್ಟರನ್ನು ಫೈಂಡ್ ಔಟ್ ಮಾಡಬೇಕು. 360 ಮೈನಸ್ 30 πr² ಡಿವೈಡೆಡ್ ಬೈ 360 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, 6 ಸೆಂಟಿಮೀಟರ್ ತ್ರಿಜ್ಯವಿರೋ ಒಂದು ವೃತ್ತದ ಚತುರ್ಥಕದ ಕಂಸದ ಉದ್ದ ಅಂತ ಕೊಟ್ಟಿದ್ದಾರೆ. ಚತುರ್ಥಕದ ಕಂಸದ ಉದ್ದ ಏನಾಗಿರ್ತದೆ ಅಂದರೆ, ಚತುರ್ಥಕ ಅಂದರೆ 4ನೇ ಒಂದು ಭಾಗಗಳು, ಕಂಸ 2πr ಡಿವೈಡೆಡ್ ಬೈ 4. 2 1s 2 2s. πr ಡಿವೈಡೆಡ್ ಬೈ 2 ಸೆಂಟಿಮೀಟರ್ ಅನ್ನೋದು ಆ 4ನೇ ಒಂದು ಭಾಗದ ಕಂಸದ ಉದ್ದ ಆಗಿರ್ತದೆ. ಅಲ್ಲಿ ಸಿಂಪ್ಲಿಫಿಕೇಶನ್ ಮಾಡುವಂಥ ಮೆಥಡ್ ಆ್ಯಕ್ಚುಲಿ ಅದ. 2πr ಡಿವೈಡೆಡ್ ಬೈ 4 ಅನ್ನೋದು ಆನ್ಸರ್. 2 1s 2 2s ಹೋತು ಅಂದರೆ ಅಲ್ಲಿ πr ಡಿವೈಡೆಡ್ ಬೈ 2 ಅನ್ನುವಂಥ ಆನ್ಸರ್ ಉಳಿತದೆ.
ಎಸ್ ವಿದ್ಯಾರ್ಥಿಗಳು, ಇಷ್ಟಾಗಿತ್ತು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಪಾಠದ ಕೆಲವೊಂದಿಷ್ಟು MCQ LBA ಕ್ವಶನ್ಸ್ಗಳಾಗಿದ್ದು, ಇವುಗಳು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಯಾವ ಅಂತ ತಿಳ್ಕೊತೀನಿ. ಇವುಗಳನ್ನ ನೋಡೋದ್ರ ಮೂಲಕ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇವು ಮುಂದೆ ಬರುವಂಥ TET ಎಕ್ಸಾಮಿನೇಷನ್ಸ್ಗಾಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಾಗಿರ್ಬೋದು, SLC ಬೋರ್ಡ್ ಎಕ್ಸಾಮ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಆಗಿರ್ತದೆ. ಥ್ಯಾಂಕ್ ಯು.